ಎಸ್ ಎಂ ಕೃಷ್ಣ ರೈಟ್ ಟು ಲೆಫ್ಟ್ ಅಂದರೆ ಒಂದು ಕಡೆ ಡಿ ಕೆ, ಒಂದು ಕಡೆ ಕೃಷ್ಣಪ್ಪ ಅಂತೇಳಿ ಎಲ್ಲರೂ ಮಾತಾಡ್ತಾರೆ. ಅಂದರೆ ಒಳ್ಳೆ ವಿಚಾರಗಳನ್ನು ಒಂದು ನಾಯಕರಿಗೆ ಹೇಳ್ಬೇಕಂದಾಗ ಆ ವಿಚಾರಗಳು ಸರಿ ಇದ್ದಾಗ ಅದು ಎಲ್ರಿಗೂ ಸಮ್ಮತವಾಗಿ ಒಪ್ಪೋದಾದ್ರೆ ಮಾತ್ರನೇ ಮುಖ್ಯಮಂತ್ರಿಗಳಿಗೆ ನಮಗೂ ಒಳ್ಳೆಯ ಹೆಸರು. ಅದಕ್ಕೆ 2 ಉದಾಹರಣೆ ಹೇಳ್ತೇನೆ. ನಾನು ಪೊಲೀಸ್ ಅಧಿಕಾರಿಯಾಗಿ KS ಅಧಿಕಾರಿಯಾಗಿ 14 ವರ್ಷ ಕೆಲಸ ಮಾಡಿದ್ದೇನೆ. ಸರ್ಕಾರದ ವಿದ್ಯಾಸಂಸ್ಥೆಗಳ ನೋಡಿಕೊಂಡು ಕೆಲಸ ಮಾಡ್ತಿದ್ದೇನೆ. ಈಗ ರಾಜಕಾರಣದಲ್ಲಿ ನಮ್ಮ ಮಾನವ ಚುನಾವಣೆಗಳು ಮಾಡುವಂಥದ್ದು ಮನೆಯ ಎಲ್ಲ ಕೆಲಸನೂ ನಾವೇ ಮಾಡ್ತೀವಿ. ಹಾಗಾಗಿ ಒಂದು ಕಡೆ ರಾಜಕೀಯ ಅನುಭವ ಇದೆ, ಒಂದು ಕಡೆ ಕಷ್ಟ ಹೇಗಿರುತ್ತೆ ಅಂತೇಳಿ ಬಾಲ್ಯದಲ್ಲಿ ಕನ್ನಡ ಶಾಲೆಯಲ್ಲಿ ಹೋದಾಗ ಅದರದ್ದು ಅನುಭವ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾವೇನು ಇರ್ತಾರೆ ಸಾವುಕಾರಲ್ಲ, ನಾವೆಲ್ಲರೂ ನಮ್ಮ ತಂದೆ ತಾಯಿಗಳು ಹಸು ಎಮ್ಮೆ ಕಟ್ಕೊಂಡು ಎಮ್ಮೆ ಹಾಲು ಹಾಕಿ ನಮ್ಮೆಲ್ಲ ಬೆಳೆಸಿರೋದು. ನಾವೆಲ್ಲ 10 ಜನ ಮಕ್ಕಳು, 5 ಜನ ಹೆಣ್ಮಕ್ಳು, 5 ಜನ ಗಂಡು ಮಕ್ಕಳಿದ್ರೆ ವರ್ತನೆ ಹೇಗಿರುತ್ತೆ ಅನ್ನೋದು ಗೊತ್ತಿದೆ ಅಂತ ಹೇಳ್ತೀನಿ. ನಾನು ಕನ್ನಡ ಶಾಲೆಯಲ್ಲಿ ಓದಿದ್ರೆ ಹೇಗಿರುತ್ತೆ ಅನ್ನೋದು ಗೊತ್ತಿದೆ. ನಾನು ಪೂರ್ತಿ ಕನ್ನಡ ಶಾಲೆಯಲ್ಲಿ ಓದಿದ್ದೆ. KS ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ಓದಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಗೊತ್ತಿದೆ. ಯಾಕಂದರೆ ನಾವು ಯಾರೂ ನಮ್ಮ ಗೈಡೇ ಇಲ್ದಿಲ್ಲ, ನಾವೆಲ್ಲ ಕೂತ್ಕೊಂಡು ಲೈಬ್ರರಿಗಳಲ್ಲಿ ಓದಿ ಅಧಿಕಾರಿಗಳಾದದ್ದು. ಇನ್ನು ರಾಜಕೀಯ ಹಿನ್ನೆಲೆ ಆಗಿರುತ್ತೆ ಅನ್ನೋದು ಮನೆಯಲ್ಲೇ ನೋಡಿದ್ದೀವಿ. ಎಲ್ಲರಿಗೂ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ಬೆಳೆಸ್ಕೊಂಡಿರುವಂಥ ಸಂಬಂಧ ಏನು ಆತ್ಮೀಯತೆ ಶಾಶ್ವತವಾಗಿ ಉಳಿಯುತ್ತೆ, ಅಧಿಕಾರ ಅಂತಸ್ತು ನಮ್ಮ ಜೊತೆಯಲ್ಲಿ ಇರಲ್ಲ ಅಂತ. ಈಗ ಪೊಲೀಸ್ ಆಫೀಸರ್ ಆಗಿದೆ, ಈ ದಿನ ಇಲ್ಲ. KS ಆಫೀಸರ್ ಸ್ಟೇಟ್ ಆಫೀಸರ್ ಆಗಿದೆ, ಈ ದಿನ ಇಲ್ಲ. ನನ್ನ ಹೆಂಡತಿ 2 ಸಲ ಕಾರ್ಪೊರೇಟರ್, 1 ಸಲ MLA ಆಗಿದೆ, ಇದೆಯಾ? ನಮ್ಮ ಮನೆಯಲ್ಲಿ 40 ವರ್ಷ ರಾಜಕಾರಣ, 3 ಸಲ ಮಿನಿಸ್ಟರ್ ಆಗಿದೆ, ಇದೆಯಾ? ನಾವು ಹುಡ್ದಾಗ ಏನೂ ಇರಲಿಲ್ಲ, ಈಗೆಲ್ಲ ಸಂಪತ್ತು ಇದೆಯಲ್ಲ. ಹೋಗ್ತಾನೆ ಇದನ್ನು ತಿಳ್ಕೊಂಡ್ರೆ ಜೀವನದಲ್ಲಿ ನೀವು ದೇವರೊಳ್ಳೆ ಮಾಡ್ತೀವಿ. ಇವತ್ತೆಲ್ಲ ಇದೆ ಅಂತೇಳಿ ನಾನು ನಮ್ಮ ಅಪ್ಪ ಹುಟ್ಟಿದ ತಕ್ಷಣ ಹಂಗೆ ಹಿಂಗೆ ಅಂತೇಳಿ ಹೇಳೋಂಥ ಮನಸ್ಥಿತಿ ನಮ್ಮದೇನಲ್ಲ ಅಲ್ವಾ? ತಪ್ಪೇನಿಲ್ವಲ್ಲ. ಹಾಗಾಗಿ ಪಕ್ಷದ ವಿಚಾರಕ್ಕೆ ಬಂದರೆ, ಈ ಪಕ್ಷದಲ್ಲಿ ಹಿಂದೆ ಒಂದು ವರ್ಚಸ್ಸನ್ನು ಬೆಳೆದಂಥ ನಾಯಕರು ಸಾಕಷ್ಟು. ಈಗವರೆಗೂ ತಾಳೆ ಹಾಕೋಕ್ಕೆ ಆಗಲ್ಲ. ರಾಜಕಾರಣ ಯಾವುದೇ ಪಕ್ಷ ಆಗಿದೆ, ರಾಜಕಾರಣ ತಾಳೆ ಹಾಕೋಕ್ಕೆ ಈಗ ಸಂಬಂಧಿಗಳಿಗೂ ಬೆಲೆ ಇಲ್ಲ, ಪಕ್ಷದಲ್ಲಿ ದುಡಿದವ್ರಿಗೂ ಬೆಲೆ ಇಲ್ಲ. ಇದೆಯಾ? ಇಲ್ಲ. ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಮೊನ್ನೆ ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಪಕ್ಷಕ್ಕೆ ಜಾಗ ಇಲ್ಲೋ ಜಾಗ ತೊಗೊಂಡು ಅರ್ಜೆಂಟಾಗಿ ಬಿಲ್ಡಿಂಗ್ ಕಟ್ಟಬೇಕು, ಅಧಿಕಾರಿ ರೋಡ್ಗಳು ನಿಮ್ಮೆಲ್ಲ ಸಂದೇಶ ಕೊಟ್ಟವರು. ನಮಗೂ ನಿಮ್ಮ 5 ಜಿಲ್ಲೆ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಇರುವ ತಾಲೂಕುಗಳಲ್ಲಿ ಹುಡುಕ್ಬಿಟ್ಟು ಒಂದು ಜಾಗ ಅರ್ಜೆಂಟಾಗಿ ಪಕ್ಷದ ಕಚೇರಿ ಮಾಡಬೇಕು ಅಂತ ಹೇಳಿದರೆ ಮೋಸ್ಟ್ಲಿ ಬ್ಲಾಕ್ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ನಿಂತ್ಕೊಂಡು ಈ ಕೆಲಸ ಮಾಡಬೇಕು. ನಮ್ಮೊಂದು ನೆಲೆ ಅಂತ ಬಂದಾಗ, ನಮ್ಮದೇ ಸ್ವಂತ ನೆಲೆ ಬಂದಾಗ ಪಕ್ಷನ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ನಿಜ. ಒಂದು ಪಕ್ಷದಲ್ಲಿ ನಿಷ್ಠಾವಂತರಾಗಿ ದುಡಿದವರಿಗೆ ಮೊದಲಿಗೆ ಆದ್ಯತೆ ಕೊಡುವಂಥದ್ದು, ಎಲ್ಲರೂ ನಾನು ಆದ್ಯತೆ ಕೊಡುವಂಥ ಕೆಲಸ ಮಾಡ್ತಾರೆ. ಜೊತೆಯಲ್ಲಿ ಪೋತೆ ಬಂದು 4 MB ಅಂದರೆ ಪಕ್ಷ ఇరಲ್ಲ కదా. వాడు యాల్పాయ అనేదాన్ని ఐడెంటిఫై చేసి మన ఇంట్లో కూర్చొని సమాధానం చేసి రేపు నీకు ఒక అధికారం వస్తుంది నేను వాపస్ తీసుకొస్తే పక్ష ఉంటుంది. వాడుకొని ಇಡುಕೊಂಡು ಅಂದರೂ ಪೈಲಿ ಯಾರು ಪಕ್ಷ ಹಂಗಾಗಿ ಈಗ ಮುಳಬಾಗಿಲಲ್ಲಿ ನೋಡಿ, ಹಿಂದೆ ಕೊತ್ತೂರು ಮಂಜೂರು ಬಂದಾಗ ಇಲ್ಲಿ ಅಧಿಕಾರ ಬಂತು. ತದನಂತರದಲ್ಲಿ ನಾವು ಈಗ ಅಧಿಕಾರ ಕಳ್ಕೊಂಡಿದ್ದೀವಿ. ಮತ್ತೆ ಅಧಿಕಾರ ಪಡೆಯೋದು ಹೇಗೆ ಅನ್ನೋದೇ ನೀವೆಲ್ಲ ಯೋಚನೆ ಮಾಡಿ. 2 ಉದಾಹರಣೆ ನಿಮ್ಮ ಆತ್ಮಾವಲೋಕನ ಮಾಡಿಕೊಳ್ಳಿ. ಸರ್ಕಾರ ಐತೆ, ಹಾಗಾಗಿ ನೀವು ಮೀಸಲಿರ್ಬೋದು. ಈಗ ಏನಿದೆ, ನಿಮ್ಮ MLA ಸೋತಿದ್ರು, ಸರ್ಕಾರ ಇರೋದ್ರಿಂದ ನೀವು ಮೀಸಲಿರ್ಬೋದು. ಅಕಸ್ಮಾತ್ ಸರ್ಕಾರ ಇಲ್ಲ ಅಂತಂದ್ರೆ ನಿಮ್ಮ ಪರಿಸ್ಥಿತಿ ಯೋಚನೆ ಮಾಡಿ. ಯಾರ ಮನೆ ಬಾಗಿಲು ನೀವು ನಿಲ್ಬೇಕಾಗಿತ್ತು ಅಂತ? ಹೌದು ತಾನೆ? ಕಂಡವ್ರ ಮನೆ ಬಾಗಿಲು ನಿಲ್ಬೇಕಾಗಿತ್ತು. ಅವ್ರಿಗೆ ಹೋಗೋದಕ್ಕೆ ಇನ್ನೊಬ್ಬನ ಅವ್ರ ಕಡೆ ಹಿಡ್ಕೊಂಡು ಹೋಗ್ಬೇಕಾಗಿತ್ತು ಸಂಬಂಧಿಕರನ್ನ. ನಿಮ್ಗೆ ಕಷ್ಟ ಅಂದರೆ ಹೇಳ್ಕೊಳಂಗಿಲ್ಲ. 4 ವರ್ಷ ಏನು ಸಮಸ್ಯೆಗಳು, 5 ವರ್ಷ ಆದರೂ ಸುಮ್ಮನೆ ಕೂತಿರ್ಬೇಕಾಗಿತ್ತು ಮೂಲೆಯಲ್ಲಿ. ಅದೇ ಒಂದು ಅಧಿಕಾರ ಇದ್ದಿದ್ದಿದ್ರೆ ಇವತ್ತು ಮೀಸಲು ಇರುತ್ತಿದ್ರಲ್ಲ. ನೀವು ಸರ್ಕಾರ ಬೇರೆ ಬಂದಿತ್ತಲ್ಲ, ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತಿದ್ರೆ ಬಡವರಿಗೆ ಆ ವಿಚಾರಗಳನ್ನು ಹೇಳಬೇಕು. ಈ ಥರ 10 ಹಲವಾರು ಇದ್ದಾವೆ. ಆದರೆ ಕೋಲಾರ ರಾಜಕಾರಣನೇ ಒಂಥರ ಡಿಫ್ರೆಂಟ್. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಕ್ಕೆ ಪರಮೇಶ್ವರ್ ಸರ್ ತುಮಕೂರಲ್ಲಿ ಹೇಳಿದ್ರು ಭಾಷಣ ಮಾಡಿ. ಕಾಂಗ್ರೆಸ್ ಪಕ್ಷದ ವುಮೆನ್ಸಿನ ಗೆಲ್ಸ್ಕೊಳ್ಳೋಕ್ಕೆ DT ಶ್ರೀನಿವಾಸ್ ಬರಬೇಕಾಯಿತು. 72 ವರ್ಷದಲ್ಲಿ ನಾವು ಗೆಲ್ಲಕ್ಕಾಗಿಲ್ಲ. MLC ಫಾರ್ಮ್ ಆದಾಗಿಂದ ಕಾಂಗ್ರೆಸ್ ಗೆದ್ದಿಲ್ಲ. ನಾನೇ ಫಸ್ಟ್ MLC ಕಾಂಗ್ರೆಸ್. ಅಂದರೆ ಈ ವಿಚಾರಗಳನ್ನು ಅಧ್ಯಕ್ಷರು
ನನಗೆ ನೀನು ನಿಲ್ಬೇಕು ಅಂದಾಗ ನಾನು ನಿಲ್ಲಲ್ಲ ಅಂತ ಹೇಳಿದ್ರೆ ನೀನು ಹೆಂಗೆ ಹೇಳಿದ್ದೆ? ನಿಮ್ಮ ಪಕ್ಷದಲ್ಲಿ ಯಾವಾಗ ನಿಲ್ತಾನೆ ಹೋಗೋಣ, ನಾವು ಇನ್ನೂ ಪಕ್ಷಕ್ಕೆ ಬಂದಿದ್ದೀವಿ, ಯಾವಾಗ ನಿಲ್ತಾನೆ ಹೋಗೋಣ ಅಂತ. ಯಾಕೋ ತುಂಬ ಆತ್ಮೀಯತೆ ಇದ್ದು ಯಾಕೆ ಬರ್ತದೆ? ನೀನು ಸೀಟ್ ಅನೌನ್ಸ್ ಮಾಡ್ತೀಯಾ, ಅನೌನ್ಸ್ ಮಾಡಿ ಅದು ನಿಂಗೆ ಮಗ ತೋರಿಸೋಷ್ಟಕ್ಕೆ ಅದನ್ನ ರಿಸಲ್ಟ್ ಬಂದಿರ್ತದೆ, ಸೋತಾಗ 4% ಮನೇಲಿ ಹೋಗ್ತಾನೆ. ಕಾಂಗ್ರೆಸ್ ಪಕ್ಷದಲ್ಲಿ ಇದುವರೆಗೂ ಹಂಗೆ. ಈ ಕ್ಷೇತ್ರದಲ್ಲಿ 36 ತಾಲೂಕುಗಳಿದ್ದಾವೆ, 5 ಜಿಲ್ಲೆ ಇದೆ, 11,222 ಹಳ್ಳಿಗಳಿದ್ದಾವೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಹಿಂದೆ ನಾನು ಹಳ್ಳಿ ವೈಸ್ ಎಲೆಕ್ಷನ್ ಮಾಡಿದ್ದೆ, ಇದನ್ನ ಗ್ರಾಜ್ಯುಯೇಟ್ನ ಹಳ್ಳಿ ವೈಸ್ ಎಲೆಕ್ಷನ್ ಮಾಡಿದೆ. ಅದಕ್ಕೆ ನಿಖರವಾಗಿ ನನಗೆ ಗೊತ್ತು ಎಷ್ಟು ಹಳ್ಳಿಗಳಿವೆ. 11,222 ಹಳ್ಳಿಗಳಿಗೂ ಹುಡ್ಕೊಂಡು ಹೋಗಿದ್ದೆ ನಾನು ಗ್ರಾಜ್ಯುಯೇಟ್ಗಳನ್ನ. ಅದಕ್ಕೆ ಸ್ವತಂತ್ರ ಬಂದ ಮೇಲೆ ಸೆಕೆಂಡ್ ಪ್ಲೇಸ್ ಬಂದಿದ್ದು ನಾನೇ. ಹಿಂದೆ ಸೋತಲ್ಲ, ಅಲ್ಲಿವರೆಗೂ 2ನೇ ಪ್ಲೇಸ್ ಯಾವನು ಪಕ್ಷೇತರ ಅಭ್ಯರ್ಥಿ ಬಂದೇ ಇರಲಿಲ್ಲ ಕ್ಷೇತ್ರದಲ್ಲಿ. ಯಾಕೆ ಅಂದರೆ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿದಾಗ ನಾವು ಮಾಡೋದು ಸಾಧ್ಯ. ಹೌದು. ಆಮೇಲೆ ಇದು ಏನಂದರೆ ಈಗ ಗೆಲ್ಲೋದಿಲ್ಲ. ಆವಾಗ ಏನು ಮಾಡಿದ್ರು, 6 ತಿಂಗಳು 2 ತಿಂಗಳು 8 ತಿಂಗಳು ಮೊದಲೇ ಅನೌನ್ಸ್ ಮಾಡಿದ್ರು. 8 ತಿಂಗಳು ಮೊದಲೇ ಅನೌನ್ಸ್ ಮಾಡಿದ್ರೆ ಒಂದು ಅಡ್ವಾಂಟೇಜು, ಒಂದು ಡಿಸ್ಅಡ್ವಾಂಟೇಜ್. ಅಡ್ವಾಂಟೇಜ್ ಏನಂದರೆ ಪರಿಚಯ ಮಾಡ್ಕೊಳ್ಳೋಕೆ ಸಮಯ ಸಿಗುತ್ತೆ. ಡಿಸ್ಅಡ್ವಾಂಟೇಜ್ ಜೋಬ್ ಖಾಲಿ ಆಗುತ್ತೆ. ಜೋಬ್ ಏನೂ ಉಳಿಯಲ್ಲ. ಗಟ್ಟಿ ಇದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಗೋವಿಂದ ಯಾನ ಕೊಡ್ಕೊಳ್ಳಿ, ಎಲೆಕ್ಷನ್ ಹೋಗಯ್ಯ. ಒಂದು ದಿವಸಕ್ಕೆ ಕನಿಷ್ಠ 500ರಿಂದ 1,000 ಕಿಲೋಮೀಟರ್ ಸುತ್ತಾ ಇತ್ತು ಒಂದು ದಿವಸಕ್ಕೆ. ಈ ಭಾಗದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಹರಿಹರದಲ್ಲಿ ಕರೆದ್ರೆ ಹರಿಹರಕ್ಕೆ ಹೋಗ್ತಿತ್ತು, ಹರಿಹರದಿಂದ ವಾಪಸ್ ಬೆಂಗಳೂರಿಗೆ ಹೋಗ್ತಿತ್ತು. ಈ ಥರ ಸತತವಾಗಿ 8 ತಿಂಗಳು, ಅದರಲ್ಲಿ 7 ತಿಂಗಳು 350 ಜನ ಗ್ರೌಂಡಲ್ಲಿ ಕೆಲಸ ಮಾಡ್ತಾರೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಪಕ್ಷದವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅವ್ರು ಸಪ್ರೇಟಾಗಿ ಅವ್ರ ಕೆಲಸ ಏನಂದರೆ, ಒಂದು ಕ್ಷೇತ್ರದಲ್ಲಿ ನಾವ್ಯಾರು 10 ಜನನ್ನ ಬಿಟ್ಟಿದ್ರು, ಅವ್ರ ಕೆಲಸ ಅವ್ರು ಮಾಡಿ ಎಲ್ಲಾದ್ರೂ ಶ್ರಮನೇ ನೀವು ಒಂದು ಫಲಿತ ಅವಶ್ಯ. ಆಮೇಲೆ ಈ ಚುನಾವಣೆ ನಮ್ಮ ಪಕ್ಷ ಹೆಂಗೆ ಮಾಡ್ಬೋದು ಅಂತ ಫಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಡೀ ರಾಜ್ಯಕ್ಕೆ ತೋರಿಸ್ಕೊಟ್ವಿ. ಈ ಸರಿ ನಾವು ಈ ಚುನಾವಣೆ ಮಾಡೋದು ಅದ್ರ ನಾವು ಸ್ವಲ್ಪ ಗಟ್ಟಿಗೆ ಮಾಡಿದ್ವಿ, ರಾಮೋಜಿಗೌಡ ಗಟ್ಟಿಗೆ ಮಾಡಿದ್ವಿ, ಮಿಕ್ಕವ್ರು ಅಷ್ಟು ಗಟ್ಟಿಯಾಗಿ ಮಾಡಲಿಲ್ಲ. ಗಟ್ಟಿಯಾಗಿ ಮಾಡಿದ್ರೆ ಇನ್ನೊಂದು 2 ಸೀಟ್ ಗೆಲ್ತಿದ್ವಿ. ನಮ್ಮ ಇವರು ಸೋಲ್ಬಾರ್ದಾಗಿತ್ತು ಮೈಸೂರು ಪಕ್ಷಕ್ಕೆ ಗೆಲ್ಲುವಂಥವ್ರು. ಹಾಗಾಗಿ ಇವತ್ತು ಗೆದ್ದಿದೆ ಅಂದರೆ ಇದರಲ್ಲಿ ಏನೂ ಇಲ್ಲ. ಆಕ್ಚುಲಿ ಹೇಳ್ತೀನಿ, ಅದು 36 ತಾಲೂಕುಗಳಲ್ಲಿ ಪ್ರೋಟೋಕಾಲು, KDP ಮೀಟಿಂಗ್ಗಳು, ZP KDP, ಆಡಾ ಮೀಟಿಂಗು, ವೈದ್ಯ ಅಭಿವೃದ್ಧಿ ಮೀಟಿಂಗ್ ಇದೆಲ್ಲ ಇದೆ. ಮತ್ತು ಯಾವುದೇ ನೀರಾವರಿ ಯೋಜನೆ, ಮೊನ್ನೆ ಎತ್ತಿನ ಹೊಡೆ ನೀರಾವರಿ ಯೋಜನೆದು ಮೀಟಿಂಗ್ ಆಯಿತು. ಮೀಟಿಂಗ್ ಮಾಡಿದ್ದೀವಿ ಅಂದರೆ ಶಾಸಕರಿಗೆ ಸಮಾನಾಂತರ ಕೆಲಸ ಮಾಡೋದು, ಜೊತೆಯಲ್ಲಿ ಪ್ರೋಟೋಕಾಲ್ ಇರೋದ್ರಿಂದ ಎಲ್ಲೆಲ್ಲಿ ಸೋತಿರ್ತಾರೋ ಅಲ್ಲಿ ನಿಮಗೆ ನಾವು ಒಂದು ತಾಲೂಕು ಆಫೀಸು ಇನ್ನೊಂದು ನಿಮ್ಮ ಪರವಾಗಿ ಕೆಲಸ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ಈಸಿ ಆಗುತ್ತೆ. ಈಗ ಇದ್ರ ಮುಂದೆ ಇನ್ನೊಂದು ಎಲೆಕ್ಷನ್ ಆಗಲಿ ಘೋಷಣೆ ಆಗಿದೆ. ನಿಮಗೆ ಹೇಳೋದು ಯೂತ್ ಪ್ರೆಸಿಡೆಂಟ್ ಎಲೆಕ್ಷನ್. ಸ್ಟೇಟ್ಗೆ 3 ಜನ ಯೂತ್ ನಿಲ್ತಾರೆ. ಸ್ಟೇಟ್ ಗೊತ್ತಾಯ್ತಾ? ಪ್ರಧಾನ ಕಾರ್ಯದರ್ಶಿಗೆ 1 ಜನ ನಿಲ್ತಾರೆ. ಅದರಲ್ಲಿ ಒಂದು ಜಿಲ್ಲಾಧ್ಯಕ್ಷರಿಗೆ, ರಾಜ್ಯಾಧ್ಯಕ್ಷರು 1, ಜಿಲ್ಲಾಧ್ಯಕ್ಷರು 1, ತಾಲೂಕು ಅಧ್ಯಕ್ಷರು 1, ಮತ್ತೆ ಇನ್ನೊಂದು ಒಟ್ಟು 6 ಓಟು. ಸ್ಟೇಟ್ ಪ್ರೆಸಿಡೆಂಟ್, ಸ್ಟೇಟ್ GS, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್, ಡಿಸ್ಟ್ರಿಕ್ಟ್ GS, ಅಸೆಂಬ್ಲಿ ಪ್ರೆಸಿಡೆಂಟ್, ಬ್ಲಾಕ್ ಪ್ರೆಸಿಡೆಂಟ್. 6 ಓಟು ಘೋಷಣೆ ಆಗಿದೆ. 2ನೇ ಕ್ಲಾಸ್ ಅಲ್ಲ, 2 ಕ್ಲಾಸ್ಟು. ಈಗ ನೀವು ಐಡೆಂಟಿಫೈ ಮಾಡಬೇಕು, ಯಾರು ನಿಮ್ಮ ತಾಲೂಕು ಅಧ್ಯಕ್ಷ, ಯಾರು ನಿಮ್ಮ ಜಿಲ್ಲಾಧ್ಯಕ್ಷ ಅಂತೇಳಿ. ಅದಿಷ್ಟಕ್ಕೆ ನಿಮ್ಮ ಪಕ್ಷದ ನಮ್ಮ ಪಕ್ಷದ ಕೂತ್ಕೊಂಡು ಇಷ್ಟು ನಿರ್ಣಯ ಮಾಡಬೇಕಾಗಿತ್ತು. ಆಲ್ರೆಡಿ ತಡ ಆಗಿದೆ. ಯಾಕಂದ್ರೆ ನಿಮ್ಮ ಕೆಲಸ ಮಾಡೋದು 1 ತಿಂಗಳು ಟೈಮ್ ಸಿಗುತ್ತೆ. ಈ ಸಲ ಹೊಸ ಎಲೆಕ್ಷನ್ನು, ಅಲ್ಲೇ ಎನ್ರೋಲ್ಮೆಂಟು, ಅಲ್ಲೇ ವೋಟಿಂಗು, ಆನ್ ಸ್ಪಾಟಲ್ಲಿ ₹50 ಮೆಂಬರ್ಶಿಪ್ಗೆ ಖರ್ಚು ಮಾಡಬೇಕು. ಇದೆಲ್ಲ ಓಡಾಟಕ್ಕೆ ಬಿಟ್ಟು ₹50 ಖರ್ಚು ಮಾಡಬೇಕು. ಹಾಗಾಗಿ ಇದನ್ನು ಇವತ್ತು ತಳಮಟ್ಟದಲ್ಲಿ ನಿಜವಾಗೂ ಜಿನೇನಾಗಿರುವಂಥವ್ರು ನಾವು ಇವತ್ತು ಮಾಡಿಕೊಂಡ್ರೆ ಯೂತ್ ಪ್ರೆಸಿಡೆಂಟ್ ಆದವನಿಗೆ ನಾಳೆ ಬೆಳಗ್ಗೆ ಕೆಲಸ ಮಾಡಲಿಕ್ಕೆ 1 ಜನ ಸಿಗ್ತಾರೆ. ಅದಕ್ಕೆ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು, ಜಿಲ್ಲಾಧ್ಯಕ್ಷರುಗಳು, ನಗರಸಭೆ ಸದಸ್ಯರು ಚಾಲೆಂಜ್ ಅಂತ ಹೋಗ್ತೀವಿ. ಚಾಲೆಂಜ್ ಅಂತ ಕನಿಷ್ಠ ಈ ಭಾಗದಲ್ಲಿ ನಾವು ಏನಿಲ್ಲ ಅಂದ್ರೂ ಮುಳಬಾಗಿಲಲ್ಲಿ 10,000 ವೋಟ್ ಮಾಡಿಸುವಂಥ ಕೆಲಸ ಮಾಡ್ತೀವಿ. ಎಲ್ಲ ತಯಾರಿ ಮಾಡ್ಕೊಡ್ತಿದ್ದ ಯಾರು ಆಸ್ಪಿರೆಂಟ್ ಯಾರಿದ್ದಾರೆ? ಅಲ್ಲ, ಆನ್ಲೈನಲ್ಲಿ ಆಲ್ರೆಡಿ ಅವರ ಡೆಲ್ಲಿಗೆ ಹೋಗಿದ್ದಾರೆ ಸರ್. ಎಲೆಕ್ಷನ್ ಸ್ಟೇಟ್ ಪ್ರೆಸಿಡೆಂಟ್ ನೀನು ತಲೆಗೆಡ್ಸ್ಕೊಂಡ್ ಮಾಡಪ್ಪ. ಸ್ಟೇಟ್ ಪ್ರೆಸಿಡೆಂಟ್ ಗ್ರೌಂಡಲ್ಲಿ ಕೆಲಸ ಮಾಡಿಲ್ಲ. ಸ್ಟೇಟ್ ತಾಲೂಕಿಗೆ ಯಾರು ಕಂಟೆಸ್ಟ್ ಮಾಡ್ತಾರೆ? ಎಲೆಕ್ಷನ್ ಪೋಸ್ಟ್ ಪೋನ್ ಆಗಕ್ಕೆ ಅವರು ಡೆಲ್ಲಿನಲ್ಲಿ ಇದ್ದಾರೆ ಸರ್. ಅದೇನಾಗುತ್ತೆ ಅದನ್ನ ಬಿಟ್ಬಿಡ್ರಿ.
ಯಾವಾಗಾದ್ರೂ ಮಾಡ್ಕೊಂಡ್ರಿ ನೀವೇನಾದ್ರು ಆಗಿದೆ. ಕಾಂಟೆಸ್ಟ್ ಮಾಡೋವನು ಕೆಲಸ ಮಾಡ್ತಿರೋ ನೀನು ಈ ಆಗಸ್ಟ್ ಅಲ್ಲಿ ಆಗಿದ್ರೆ 2 ತಿಂಗಳು ಮುಂದಕ್ಕೆ ಹೋಗ್ಬೋದು ಅಷ್ಟೇ ಅಲ್ವಾ? ಕೆಲಸ ಮಾಡೋ ಟೈಮ್ ಸಿಗುತ್ತಲ್ಲ, 1 ಮಂತ್ ಅವಕಾಶ ಇರೋದು. ಹಾಗಾಗಿ ಈಗ ನಾನೇ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಹತ್ರೆಲ್ಲ ಬಂದಿರೋದು ಜಿಲ್ಲೆಗೆ ನಿಲ್ಲೋರೆಲ್ಲ ಬಂದಿದೆ. ಯಾಕಂದ್ರೆ ನಾನು ಮೊನ್ನೆ ತನಕ ನಾವು ಕೆಲಸ ಮಾಡಿದ್ವಲ್ಲ ಗ್ರೌಂಡಲ್ಲಿ, ಅದಕ್ಕೆ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳಾಗೋರು, ಒಂದಷ್ಟು ತಾಲೂಕು ಅಧ್ಯಕ್ಷರುಗಳು, ಚಿತ್ರದುರ್ಗ ತುಮಕೂರವ್ರು ಎಲ್ಲ ತಾಲೂಕವರು ಸೇರಿ ಬಂದಿದ್ರು. ಹಾಗಾಗಿ ಇದನ್ನ ಕೆಲಸ ಮಾಡಿದ್ರೆ ಪಕ್ಷ ಒಂದು ಲೆವೆಲ್ ನಿಗದಿ ಆಗ್ತದೆ. ನೆಕ್ಸ್ಟ್ ZPTP ಎಲೆಕ್ಷನ್ಗಳಾಗ್ತವೆ, ಅಷ್ಟೊತ್ತಿಗೆ ಇದು ಗಟ್ಟಿಯಾಗಿದ್ದರೆ ಕೆಲಸ ಮಾಡೋಕ್ಕೆ ಈಸಿ ಆಗ್ತದೆ. ಹೌದಲ್ಲ? ಆ ಥರದವ್ರನ್ನ ನಿಷ್ಠಾವಂತನ ಗುರುತಿಸಿ ಇಲ್ಲಿಂದ ಕೆಲಸ ಮಾಡಿ ನನ್ನ ಚುನಾವಣೆಗೆ ಹೇಗೆ ಮಾಡಿದ್ರು ಹಂಗೆ ನಿಮ್ಮ ಹಳ್ಳಿಯಲ್ಲಿರುವಂಥ ಯುವಕರನ್ನ 18ರಿಂದ 35 ವರ್ಷ, ಮೊದಲು 40 ಇತ್ತು, ನಾನು ನಾವು 40 ಇತ್ತು, ಈಗ 35 ವರ್ಷದವರು ಇರೋರು ಈಗಲೇ ಗುರುತು ಮಾಡಿಕೊಂಡು ನಮ್ಮ ಪಕ್ಷಕ್ಕೆ ಇರೋಂಥವ್ರು, ಅದು ನಮ್ಮ ಸಿದ್ಧಾಂತ ಒಪ್ಪುವಂಥವ್ರು, ಇಲ್ಲ ನಮ್ಮ ಪಕ್ಷಕ್ಕೆ ಅಲ್ಲಿರುವಂಥವ್ರು, ಇಲ್ಲ ನಿಮ್ಗೆ ಅಧಿಕಾರ ಇದೆ ನಿಮ್ಮ ಜೊತೆ ಗುರುತಿಸ್ಕೊಳ್ತೀನಿ ಅನ್ನೋರು, ಇಲ್ಲ ಮನವೊಲಿಸಿದ್ರೆ ನಾಳೆ ಅವರಿಂದ ಅವರಲ್ಲಿ ಕೊಟ್ಟು ಬೀಳುತ್ತೆ ಅಂತವರು, ಹೊಚ್ಚಲ್ಲೇ ದೊಡ್ಡ ಕಾದು ಹೊಸ್ತಾನ ತಿಳಿಸ್ಕೊಳೋದು ಅಲ್ವಾ? ನಾಳೆ ಮುಂದಕ್ಕೆ ಬರುವಂಥ ಈ ಥರಕ್ಕೆಲ್ಲ ಕೆಲಸಗಳನ್ನ ನಾವೆಲ್ಲ ಮಾಡಿದ್ರೆ ಮತ್ತೆ ಪಕ್ಷ ಗಟ್ಟಿ ಆಗುತ್ತೆ. ಖಂಡಿತ ನಾವಂತೂ ತೋರಿಸ್ತು ಪಕ್ಷದ ಸಿದ್ಧಾಂತ ಪಕ್ಷದ ಜೊತೆ ಇರುವಂಥ. ಯಾಕಂದರೆ ವ್ಯತ್ಯಾಸ ಮಾಡಿದ್ದಕ್ಕೆ ನಾವು ಹೊರಗಡೆ ಹೋಗಿದ್ದು ಅಷ್ಟೇ, ನಮಗನ್ನೇ ಆಗಿದೆ. ಅವಕಾಶನೇ ಕೊಡ್ತೀರಾ, ನೀನು ಫೋಟೋ ನೀನು ಬಿಡ್ತೀಯ ಅಂತೇಳಿ ಒಬ್ಬ KPCC ಸೀನಿಯರ್ ವೈಸ್ ಪ್ರೆಸಿಡೆಂಟ್ಗೆ ಅನ್ಯಾಯ ಆಗಬೇಕು. ನಮ್ಗೆ ಇನ್ಯಾವತ್ತೇ ಬರಬೇಕು, ಬೇರೆ ದಾರಿ ಇರಬೇಕು. ನಮಗೆ ಸಿಕ್ಕಿದಂಥ ಸವಾಲುಗಳು ಪಕ್ಷದಿಂದ ಹೊರಗಡೆ ಹೋದಾಗೂ, ಪಕ್ಷದ ಹೊರಗಡೆ ಬಂದಾಗೂ ಸವಾಲು. ಪಕ್ಷದಿಂದ ಹೊರಗಡೆ ಹೋದಾಗ ಸ್ವತಂತ್ರ ಬಂದಾಗಿಂದ ಆ ಪಕ್ಷ ಅಲ್ಲಿ ಠೇವಣಿ ತಗೊಂಡಿರಲಿಲ್ಲ, ಹಿರಿಯರಲ್ಲಿ ಅಲ್ಲಿ ಗೆಲ್ಲಿಸುವಂಥ ಕೆಲಸ ಆಯಿತು. ಮತ್ತೆ ವಾಪಸ್ ಬಂದಮೇಲೆ ಇಲ್ಲಿ 4ನೇ ಪ್ಲೇಸಲ್ಲಿ ಇದ್ದಿದ್ದರಿಂದ ಮತ್ತೆ ಇಲ್ಲಿ ಗೆಲ್ಲಿಸುವಂಥ ಕೆಲಸ ಆಯಿತು ಅಲ್ವಾ? ಅಂದರೆ ನಾವೆಲ್ಲ ಹೋಗ್ತೀವಿ ಅವ್ರ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಪಕ್ಷಕ್ಕೆ ಒಂದು ಮರ್ಯಾದೆ ತರುವಂಥ ಕೆಲಸ ಮಾಡಿದ್ದೀವಿ. ಅದೇ ನಿಟ್ಟಿನಲ್ಲಿ ನಾವೆಲ್ಲ ಸೇರ್ಕೊಂಡು ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಪಕ್ಷದಲ್ಲಿ ಕೆಲಸ ಮಾಡ್ತೀವಿ ಈಗೋ ಬಿಡಬೇಕಾಗುತ್ತೆ. ಇವತ್ತು ನನಗೆ ಐ ಡೋಂಟ್ ಮೈಂಡ್, ನಾವು ಫುಟ್ಪಾತ್ ಕರ್ಕೊಂಡೋದ್ರು ಬರ್ತೀವಿ, ಮನೆ ಕರ್ಕೊಂಡೋದ್ರು ಬರ್ತೀವಿ, ದಲಿತರ ಮನೆ ಕರ್ಕೊಂಡೋದ್ರು ಬರ್ತೀವಿ, ಯಾರ ಮನೆ ಕರ್ಕೊಂಡೋದ್ರು ಬರ್ತೀವಿ, ಕೂತ್ಕೊಡ್ತೀವಿ, ಅವ್ರ ಜೊತೆ ಮಾತಾಡ್ತೀವಿ. ಆ ಒಂದು ಈಗೋ ಬಿಟ್ಟರೆ ಪಕ್ಷ ಬೆಳೆಯುತ್ತೆ. ಯಾರು ಈಗೋ ಬಿಡೋದು ಅವ್ರ ಪಕ್ಷ ಬೆಳೆಯೋದು. ಆ ಥರದವ್ರು ಪಕ್ಷಕ್ಕಿಂತ ಏನಾದ್ರು ಬಿಸ್ನೆಸ್ ಮಾಡಿಕೊಂಡು ಆರಾಮಾಗಿರೋದು ಬೆಳೆಯುತ್ತೆ ಅಲ್ವಾ? ಈ ದುಡ್ಡು ಖರ್ಚು, ಸಮಯ ಖರ್ಚು, ಹೆಂಡತಿ ಮಕ್ಕಳು ಗಂಭೀರ ಟೈಮ್ ಕೊಡೋದು ಮಾಡ್ತಾರೆ, ಪಕ್ಷದ ಕೆಲಸ ಮಾಡ್ತಾರೆ. ಅದಕ್ಕೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಬಂದಾಗಲೇ ಪಕ್ಷ ಬೆಳೆಸ್ಲಿಕ್ಕೆ ಸಾಧ್ಯ. ಹಾಗಾಗಿ ನೀವು ಮಾಡಿರಿ. ಆ ನಿಟ್ಟಿನಲ್ಲಿ ನಾನು ಕೈ ಜೋಡಿಸಿ ನಾನು ಒಂದು ರೌಂಡು ಮೆಂಬರ್ಶಿಪ್ ಬೆಳಗ್ಗೆ ಎಲ್ಲ ಕಡೆನೂ ಬಂದು ಹೇಳ್ತೇನೆ, ಆ ಸಂದರ್ಭದಲ್ಲಿ ಬರ್ತೇನೆ. ಇಷ್ಟು ಹೇಳ್ತಾ ಈಗ ಆಲ್ರೆಡಿ ಶಿಕ್ಷಕರು ಇವತ್ತು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಾನು ಸಹ ಅವ್ರಿಗೆ ಕೃತಜ್ಞತೆ ಹೇಳಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಜಿಲ್ಲೆ ಮುಗಿದಿದೆ. ನಾನು ಇದೊಂದೇ ಜಿಲ್ಲೆ, ಕೋಲಾರ ಜಿಲ್ಲೆ ಬ್ಯಾಲೆನ್ಸ್ ಇರೋದು. ಯಾಕಂದರೆ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಮ್ಮ ಕೈ ಸರಿ ಕೇಳಿ ಅವರು ಸ್ವಲ್ಪ ಫ್ರೀ ಇಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಟ್ಟಾಗ ನಮ್ಮದು ಕಾರ್ಯಕ್ರಮ ಜಿಲ್ಲಾ ಮಟ್ಟದ ಒಂದು ಮಾಡೋಕ್ಕೆ, ತಾಲೂಕು ಮಟ್ಟದಲ್ಲಿ ಏನೇನಿದೆಯೋ ಹಾಗಾಗಿ ಖಂಡಿತ ನಿಮ್ಮ ಜೊತೆಲಿ ಇರ್ತೇನೆ ಅಂತ ಹೇಳ್ತಾ, ಪಕ್ಷಾನ ಕಟ್ಟಿ ಬೆಳೆಸಿದ್ರೆ ಖಂಡಿತ ನಾವು ಚೆನ್ನಾಗಿರ್ತೇವೆ. ಅಧಿಕಾರಕ್ಕೆ ಬಂದಾಗ ನಮ್ಮ ಕೆಲಸಗಳು ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ. ನನ್ನ ಕ್ಷೇತ್ರ ವ್ಯಾಪ್ತಿಗೆ ಬಂದರೆ ಸಾಕಷ್ಟು ಸಮಸ್ಯೆಗಳಿದೆ. ಅತಿ ಹೆಚ್ಚಿನ ಸರ್ಕಾರಿ ಶಾಲೆಗಳ ಏನು ದುಸ್ಥಿತಿ ಏನು ಆಲ್ಮೋಸ್ಟ್ ಬೀಳುವಂಥ ಹಂತಕ್ಕಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ DOS ಹೇಳಿದ್ದೇನೆ, DOS ಟು ದಿ ಬೆಸ್ಟ್ ಅಂತ ಹೇಳಿದ್ರೆ ದಿ ಹೋಸ್ಟ್ ಶಾಲೆನ ಮೇಲ್ಗಡೆ, ದಿ ಬೆಸ್ಟ್ ಶಾಲೆನ ಕೆಳಗಡೆ. ಯಾಕಂದ್ರೆ ನಾನು ಸರ್ಕಾರದಲ್ಲಿ ಕೊಡಬೇಕಾದ್ರೆ ದಿ ಹೋಸ್ಟ್ ಟು ದಿ ಬೆಸ್ಟ್ ಅನ್ನ ನೋಡಿ, ಇದನ್ನು ಈ ಸ್ಥಿತಿ ಇದೆ, ಈ ಸ್ಥಿತಿ ಇದೆ, ಇದಕ್ಕೆ ನೀವು ಅನುದಾನ ಬೇಕು ಅಂತ ಕೇಳುವಂಥ ಕೆಲಸ ಮಾಡ್ತೇವೆ. ಶಿಕ್ಷಕರ ಸಮಸ್ಯೆಗಳಲ್ಲಿ ಈಗ ಆಲ್ರೆಡಿ ಸರ್ಕಾರದಲ್ಲಿ ಪ್ರಸ್ತಾಪ ಮಾಡಿದ್ದೇವೆ. 7ನೇ ವೇತನ ಆಯೋಗ, 6ನೇ ವೇತನ ಆಯೋಗನೂ ಕಾಂಗ್ರೆಸ್ಸೇ ಕೊಟ್ಟಿತ್ತು, 7ನೇ ವೇತನ ಆಯೋಗನೂ ಕಾಂಗ್ರೆಸ್ಸೇ ಕೊಟ್ಟಿದೆ. ಅದೇ ನಿಟ್ಟಿನಲ್ಲಿ OPS ಅಡಿಯಲ್ಲಿ ಮೊದಲನೇ ಬ್ಯಾಚ್ 11,350 ಜನಕ್ಕೆ ಈಗ ಆಲ್ರೆಡಿ ಅವಕಾಶ ಕಲ್ಪಿಸ್ಕೊಟ್ಟಿದೆ. 2ನೇ ಬ್ಯಾಚು ಈಗ ಸರ್ಕಾರಿ ಇದರಲ್ಲಿ ಕೆಲಸ ಮಾಡೋರು ಕೊಡಬೇಕಾಗಿ ಬರುತ್ತೆ. OPS ಅನುದಾನಿತ ಶಾಲೆಗಳಲ್ಲಿ ರಿಕ್ರೂಟ್ ಮಾಡುವಂಥ ಕೆಲಸ ಮಾಡಬೇಕು. ಈ ಥರವೆಲ್ಲ ನಮ್ಮ ಮುಂದೆ ಸವಾಲುಗಳಿರ್ತವೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೇವೆ. ಖಂಡಿತ ಪಕ್ಷದ ಕಾರ್ಯಕರ್ತರು ನೀವು ನಿಮ್ಮೆಷ್ಟು ಪ್ರೀತಿ ವಿಶ್ವಾಸ ಇರುತ್ತೋ ಅಷ್ಟು ನಿಟ್ಟಿನಲ್ಲಿ ನಮಗೂ ಕೆಲಸ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ ಅಂತೇಳಿ ಹೇಳ್ತಾ, ಪಕ್ಷವನ್ನು ಹೊಸದತ್ತ ತಗೊಂಡೋಗೋ ಕೆಲಸ ನಡೀತಾ ಇದೆ. ಯಾಕಂದರೆ ನಾವು ಬದಲಾವಣೆಗಳನ್ನು ನೋಡ್ತಿದ್ವಿ. ಟ್ರೆಡಿಷನಲ್ ಕಾಂಗ್ರೆಸ್ಸೇ ಬೇರೆ, ಈಗಿರುವಂಥ ಮಾಡರ್ನ್ ಕಾಂಗ್ರೆಸ್ಸೇ ಬೇರೆ. ಒಂದು ನಮ್ಮ ವಾರ್ ರೂಮ್ ಇರಲಿಲ್ಲ, ವಾರ್ ರೂಮ್ ಇದೆ, ಟೆಲಿಕಾಲರ್ಸ್ ಇರಲಿಲ್ಲ, ಟೆಲಿಕಾಲರ್ಸ್ ಇದೆ, ಒಳ್ಳೆ ಆಫೀಸ್ ಇರಲಿಲ್ಲ, ಆಫೀಸ್ ಇದೆ, IT ಸೆಲ್ ಇರಲಿಲ್ಲ, IT ಸೆಲ್ ಇದೆ. ಅಂದರೆ
ಸ್ಪರ್ಧಾತ್ಮಕ ಯುಗ ಇದು. ಅಂದ್ರೆ ರಾಜಕೀಯವಾಗಿ ಸ್ಪರ್ಧಾತ್ಮಕ ಯುಗಕ್ಕೆ ನಾವು ಹಣಿಯಾಗಿದ್ದೀವಿ. ಆ ನಿಟ್ಟಿನಲ್ಲಿ ಅವ್ರು ಮೀರಿಸೋ ಮಟ್ಟದಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ. ಹಾಗಾಗಿ ಒಬ್ಬನು ತೇಜೋವಧೆ ಮಾಡುವಂಥ ಪಕ್ಷ ನಮಗೆ ಬೇಕಾಗಿತ್ತು. ಅದು ಒಂದು ಉದಾಹರಣೆ ಮುಗಿಸ್ತೇವೆ. ತೇಜೋವಧೆ ಅನ್ನೋದಕ್ಕೆ ನಮ್ಮ ಬ್ಲಡ್ಡು ಕಾಂಗ್ರೆಸ್ ಬ್ಲಡ್ಡು, ಯಾರೇನಾದರೂ ಹೇಳಿ ಎಲ್ಲೇ ಹೋಗು ಸಹಜ. ಒಬ್ಬ ನಮ್ಮನೆ ನಮ್ಮ ಕುಟುಂಬದ ಒಬ್ಬ ಸದಸ್ಯನ ಯಾರಾದರೂ ತುಂಬ ಕೀಳು ಮಟ್ಟಕ್ಕೆ ಕೊಂಡೊಯ್ದಾಗ ನಮ್ಗೆ ನೋವಾಗುತ್ತಿಲ್ಲ, ತಂದೆ ತಾಯಿಗೆ. ಹೌದಾ? ರಾಹುಲ್ ಗಾಂಧಿನ ಅಷ್ಟು ಕೀಳು ಮಟ್ಟಕ್ಕೆ ತಗೊಂಡೋದಾಗ ನಿಮಗೆಲ್ಲ ನೋವಾಗಿಲ್ಲ. ಮತ್ತು ನಾನು ಬೇರೆ ಪಕ್ಷದಲ್ಲಿದ್ದೆ, ನನಗೆ ನೋವಾಗ್ತಿತ್ತು. ಸತ್ಯ ಹೇಳ್ತೀನಿ ನಾನು. ಒಬ್ಬ ಮನುಷ್ಯನಿಗೆ ಅವಕಾಶನೇ ಕೊಡ್ದಿರ, ಅವನು ಸರಿ ಇಲ್ಲ ಅಂತೇಳಿ ಅದನ್ನ ಫೇಸ್ ವ್ಯಾಲ್ಯೂ ಡೌನ್ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ನಿಮ್ಮ ಕಾಂಗ್ರೆಸ್ ಅವರು ನೋವಾಗ್ಬಿಟ್ಟು ನನಗೆ ನೋವಾಗೋದು. ನಾನು ಇರಲಿಲ್ಲ ಪಕ್ಷದಲ್ಲಿ. ಅಲ್ಲಿ ಅವ್ರ ಕಮೆಂಟ್ಸು, ಅವ್ರನ್ನ ನಡ್ಸ್ಕೊಳ್ತಾ ಇದ್ದ ರೀತಿ, ಸಾಮಾಜಿಕ ಜಾಲತಾಣದಲ್ಲಿ ಅವ್ರಿಗೆ ಮಾಡುವಂಥ ರೀತಿ ತುಂಬ ನೋವು. ಅವ್ರ ತಂದೆ ತಾಯಿಗೆ ಎಷ್ಟು ನೋವಾಗಿತ್ತು, ತಂದೆ ಇಲ್ಲ ತಾಯಿಗೆ ಎಷ್ಟು ನೋವಾಗಿತ್ತು, ಅವ್ರ ತಂಗಿಗೆ ಎಷ್ಟು ನೋವಾಗಿತ್ತು. ಆ ವಿಚಾರವಾಗಿ ಮೊನ್ನೆ ಮಾತಾಡೋದು ನೋಡಿರ್ಬೋದು, ನೀವು ನೋಡ್ತಿರ್ತೀವಿ. ಈ ಥರ ವಿಚಾರಗಳು ಬಂದಾಗ ಪಕ್ಷನ ನಾವು ಗಟ್ಟಿಗೊಳಿಸುವಂಥದ್ದು, ಪಕ್ಷನ ಸಮಂಜಸಿಸುವಂಥ ಕೆಲಸ ನೀವು ಮಾಡಿದಾಗ ಪಕ್ಷ ಗಟ್ಟಿ. ಇಷ್ಟು ವಿಚಾರ ಹೇಳಿದ್ರೆ ನಿಮ್ಮೆಲ್ಲರಿಗೂ ಒಂದಿವ್ಸ ನಾನು ಮಾತು ಮುಗಿಸ್ಬೇಡಿ. ಧನ್ಯವಾದಗಳು. ಖಂಡಿತ ನಿಮ್ಮ ಜೊತೆಯಲ್ಲಿ ಇರ್ತೇನೆ. ಈ ಹಿಂದೆ ನಾನು ಮಾತಾಡಿದ್ದೆ ಬೇರೆ. ಹಿಂದೆ ಮಾತಾಡ್ತಾ ಇದ್ದು ಶಿಕ್ಷಕರ ವಿಚಾರಗಳು ಅಲ್ವಾ, ಶಿಕ್ಷಕರು ಮನವೊಲಿಸುವಂಥ ವಿಚಾರಗಳು. ನಮ್ಮ ಪಕ್ಷ ಬಂದರೆ ನಾವೇನು ಮಾಡ್ತೀವಿ, ನಾನು ಇನ್ನು ಮುಂದಕ್ಕೆ ಮಾತಾಡೋದೇ ಬೇರೆ. ಅದು ನನ್ನ ಡ್ಯೂಟಿ. ಇದು ಪಕ್ಷನ ನಿರ್ವಹಣೆ ಮಾಡೋದು ನಾನು ಕೊಟ್ಟಿರೋಂಥ ಒಳಗಾಗಿದೆ. ಇಷ್ಟೊಂದು ಹೇಳ್ತಾ